ಅವರಿಗೂ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ತಮಗೆಲ್ಲರಿಗೂ ಭೂಮಿ ಮ್ಯಾಗಿನ ಕೃಷಿ ಹೊಂಡದ ಬಗ್ಗೆ ಮಾಹಿತಿ ಹೇಳ್ತೇನೆ ರೀ. ಅದು ನನ್ನ ಅನುಭವದ ಮೇರೆಗೆ ನೋಡ್ರಿ, ಇದು ಕೃಷಿ ಹೊಂಡ, ಭೂಮಿ ಮ್ಯಾಗಿನ ಕೃಷಿ ಹೊಂಡ. ರೈತ ಬಂದವರೇ, ಈಗ ನಾವು ಭೂಮಿ ಒಳಗಿನ ಕೃಷಿ ಹೊಂಡವನ್ನು ಮಾಡಿದೆವು. ಆಮೇಲೆ ಈಗ ನಾವು ನೋಡಕ್ಕೆ ಬಂದಿರೋದು ಇದು ಭೂಮಿ ಮ್ಯಾಗಿನ ಕೃಷಿ ಹೊಂಡ. ಈಗ ನಾವು ಭೂಮಿ ಮೇಲೆ ಕೃಷಿ ಹೊಂಡ ಮಾಡಿದ್ವು ಅಂತಂದ್ರೆ ರೀ, ನೋಡ್ರಿ ಮೊದಲು ರೀ, ಈಗ ನಾವು ನಿಮಗೆಲ್ಲರಿಗೂ ಭೂಮಿ ಮ್ಯಾಗಿನ ಕೃಷಿ ಹೊಂಡನ ತೋರಿಸ್ತಾನೆ ಬರ್ರಿ. ಅದು ಹೆಂಗತಿ ಮೊದಲು ನೋಡೋಣ್ರಿ. ಆಮೇಲೆ ನಿಮಗೆ ಇದರ ವಿವರಣೆ ಹೇಳ್ತೇನೆ ರೀ. ನೋಡ್ರಿ ಹೆಂಗೈತೆ ರೀ, ಇನ್ನು ಪೂರ್ತಿ ಇದನ್ನು ಅವರು ಭೂಮಿ ಮೇಲೆ ಮಾಡ್ಯಾರ್ರಿ ಅವರು ಅದನ್ನು ಕೃಷಿ ಹೊಂಡ. ಈ ಕೃಷಿ ಹೊಂಡ ರೀ, ಇದು ಅಂದಾಜು ಒಂದು 50 ಫೂಟ ಉದ್ದತ್ರಿ ಇದು. ಆಮೇಲೆ ಒಂದು 30 ಫೂಟ್ ಆಗಲೈತ್ರಿ ಇದು. ಇನ್ನು ಸಂಪೂರ್ಣವಾಗಿ ಅವ್ರು ಅದನ್ನು ಭೂಮಿಯವರು ಮಾಡ್ಯಾರ, ಅದನ್ನು ರೈತ ಬಾಂಧವರೇ. ಆಮೇಲೆ ಬರ್ರಿ ಮತ್ತೇನು ಮಾಡ್ಯಾರ ಹೇಳ್ತಾನೆ ರೀ ನಿಮಗೆ. ನೋಡ್ರಿ ಅವ್ರೇನು ಮಾಡ್ಯಾರ ರೀ, ಬಾಜುಕ್ಕೆ ಒಂದು ಬೋರ್ ಹೊಡ್ತಾರೆ ರೀ. ಒಂದು ಬೋರ್ ಅಂತಂತಂದ್ರೆ ಅದು 1 ಇಂಚ್ ನೀರು ಐತಂತ್ರಿ. ಅದು ಆ ನೀರು ತೊಗೊಂಬಂದ್ಕ್ಯಾರ ಈ ಕೃಷಿ ಹೊಂಡಕ್ಕೆ ಒಗಸ್ತಾರ ರೈತ ಬಂದರು. ಅವ್ರು 1.5 ಇಂಚ್ ನೀರನ್ನು ಇವರು ಈ ಹೊಂಡಕ್ಕೆ ಒಗಸ್ತಾರಂತ್ರಿ. ಈ ಹೊಂಡ ತುಂಬಬೇಕಾದ್ರೆ ಇದು 3 ದಿನ ಟೈಮ್ ಬೇಕಂತ್ರಿ. ಇದನ್ನು ಈ ಪೂರ್ತಿ ಸಂಪೂರ್ಣವಾಗಿ ಹೊಂಡ ತುಂಬಬೇಕಾದ್ರೆ ನಾವು ನೋಡತ್ತವ್ರಲ್ಲ, ಈ ಹೊಂಡ ತುಂಬಬೇಕಾದ್ರೆ 3 ಸಂಪೂರ್ಣ 3 ದಿನ ಬೇಕಂತ್ರಿ ಅದಕ್ಕೆ. ಅವರೇ ಮಾಡ್ಯಾರಂದ್ರೆ ಮಾತ್ರ ರೀ, ನೋಡತ್ತೀರಿ. ನಂತರ ರೀ, ಈ ಕೃಷಿ ಹೊಂಡದ ಕೆಳಗನೆ ಇವ್ರ ಜಮೀನು ಐತ್ರಿ. ಪೂರ್ತಿ ನೋಡತ್ತೀರಿ, ಇದೆಲ್ಲ ರೀ ಹೊಂಡದ ಕೆಳಗಿನ ಜಮೀನು ರೀ ಇದು. ಈಗ ನಾವು ನೋಡೋದು ಈ ಹೊಂಡದ ಮ್ಯಾಗ ರೀ. ಅವ್ರೇನು ಮಾಡ್ತಾರೆ ರೀ, ಈ ಹೊಂಡದ ನೀರನ್ನು ಯಾವುದೋ ಇದಕ್ಕೆ ಕರೆಂಟ್ ಇಲ್ಲಲ್ಲೇ, ಆಮೇಲೆ ಅದಕ್ಕೆ ಇಂಜನ್ ಇಲ್ಲಲ್ಲೇ ಡೈರೆಕ್ಟ್ ನಮಗೆ ಇಲ್ಲೊಂದು ವಾಲ್ ಮಾಡ್ಯಾರ ಅವ್ರ ಬಾಜುಕನ. ನೋಡ್ರ ತೋರಿಸ್ತಾನೆ ನಿಮಗೆ. ಈ ವಾಲ್ ಮುಖಾಂತರ ರೀ, ಈಗೇನು ತೆಳಗೆ ಜಮೀನು ಐತೆ ನೋಡೋದಾರ ರೀ, ಇದನ್ನು ಈ ಜಮೀನಿಗೆಲ್ಲ ರೀ ಒಟ್ಟು ಕರೆಂಟ್ ಇಲ್ಲಲ್ಲೇ ನೀರು ಹಾಸ್ತಾರಂತ್ರಿ ಅವ್ರು. ಇದನ್ನು 2 ದಿನ 3 ದಿನ ಫುಲ್ ತುಂಬಿಸ್ತಾರೆ ರೀ. ಫುಲ್ ತುಂಬಿಸಿದ ಮೇಲೆ ಆಮೇಲೆ ಒಂದು ದಿವಸ ಒಬ್ಬನ ಲೇಬರ್ನ ಕರ್ಕೊಂಬಂದ್ಕ್ಯಾರ ಈ ಹೊಲಕ್ಕೆಲ್ಲ ನೀರು ಹಾಸ್ತಾರಂತ್ರಿ ಅವ್ರು. ಈ ಹೊಂಡ ರೀ ಒಮ್ಮೆ ತುಂಬಿದ್ರೆ 2 ಎಕರೆ ಭೂಮಿ ಹಾಕೋದಂತ್ರಿ ಇದು. ಪೂರ್ತಿ ಈ ಹೊಂಡ ಒಮ್ಮೆ ತುಂಬಿದ್ರೆ 2 ಎಕರೆ ಭೂಮಿಗೆ ನೀರು ಹಾಯ್ತದಂತ್ರಿ ಅದು. ನಾವು ಈ ಥರ ಮಾಡೋದ್ರಿಂದ ರಾತ್ರಿ ಹೊಲಕ್ಕೆ ಬರೋ ಅವಶ್ಯಕತೆನೂ ಇರೋದಿಲ್ಲ. ಆಮೇಲೆ ನಮ್ಗೆ ಎಷ್ಟೇ ಕಡಿಮೆ ನೀರಿದ್ರೂ ಇದನ್ನು ನಾವು 2 ರಿಂದ 3 ದಿನ ಈ ಟಾಕೆ ಕುಗ್ಗಿಸ್ಕ್ಯಾರ. ಆಮೇಲೆ ಒಂದೇ ದಿವಸ ನಾವು ಏನು ಇದು 2 ಎಕರೆ ನೀರು ಹಾಕತ್ತಲ್ಲ, 2 ಎಕರೆ ನೀರು ಅಂತಂದ್ರೆ 2 ಎಕರೆ ನಾವು ಒಂದೇ ದಿವಸದಾಗ ನೀರು ಹಾಸ್ಬೋದು ರೀ ಅದನ್ನು. ಈಗ ನಾವು ಕರೆಂಟ್ ಮುಖಾಂತರ 2 ದಿವಸ ನಾವು ನೀರು ಹಾಸ್ಬೇಕಂತಂದ್ರೆ ಅದು 3 ದಿನ 4 ದಿವಸ ಟೈಮ್ ಹೋಗತಿ. ಮತ್ತು ರಾತ್ರಿನೂ ಹೊಲಕ್ಕೆ ಬರಬೇಕು, ಮತ್ತು ಈಗ ನಾವು ಡೈಲಿನೂ ಹೊಲಕ್ಕೆ ಬರ್ಬೇಕಾಕತಿ. ನಾವು ಈ ಥರ ಹೊಂಡ ಮಾಡಿದೆವು ಅಂತಂದ್ರೆ ನಾವು ನೀರು ಹಾಸಕ್ಕೆ ರಾತ್ರಿ ಬರೋ ಅವಶ್ಯಕತೆನೂ ಬರೋದಿಲ್ಲ, ಮತ್ತು ಡೈಲಿ ನೀರು ಹಾಸಕ್ಕೆ ಬರೋ ಅವಶ್ಯಕತೆನೂ ಇರೋದಿಲ್ಲ. 2 ರಿಂದ 3 ದಿವಸಕ್ಕೊಮ್ಮೆ ನಾವು ಬಂದ್ಕ್ಯಾರ 2 ಎಕರೆ ನೀರು ಹಾಸ್ಕೊಂಡ ಅದು ಏಕಕಾಲಕ್ಕನೇ 2 ಎಕರೆ ನೀರು ಹಾಯ್ಬೋದ್ರ ಒಂದು ದಿವಸನ. ಈ ಥರ ಮಾಡೋದ್ರಿಂದ ನಮಗೆ ನೀರಾವರಿ ಬೇಸಾಯ ಚಲೋ ಆಕತಿ. ಆಮೇಲೆ ನಮಗೆ ಹಗುರ ಆಕತಿ, ಮತ್ತು ನಮ್ಮ ಟೈಮಿಗೆ ಕವರ್ ಆಕತಿ. ಆಮೇಲೆ ನಮ್ಮ ಬೆಳೆದಂಥ ಬೆಳೆ ಇಳುವರಿನೂ ಬರ್ತೈತಿ. ನಮಗೆ ಎಷ್ಟೇ ಕರೆಂಟ್ ಅಭಾವ ಇದ್ರೂ ಆಮೇಲೆ ಈ ಥರನೂ ಮಾಡಿದೆವು ಅಂತಂತಂದ್ರೆ ನೀರಾವರಿ ಮಾಡೋಕ್ಕೆ ಭಾಳ ಚಲೋ ಆಕತಿ ಅಂತ ನಾನು ರೈತ ಮಿತ್ರನ ಹೇಳಿ ಬಯಸ್ತೇನೆ. ತಾವು ಎಲ್ಲರೂ ಇದನ್ನು ನೋಡಿ ಇದನ್ನು ಮಾಡೋದ್ರಿಂದ ತಮಗೂ ಚಲೋ ಆಕತಿ. ಯಾಕಂತಂದ್ರೆ ನಾವು ಈಗ ನಾವು ರಾತ್ರಿ ಹೊಲಕ್ಕೆ ಬರೋದು ತಪ್ತೈತಿ. ಆಮೇಲೆ ಈಗ ಮುಂಜಾನೆ ಟೈಮ್ ಕರೆಂಟ್ ಬಂದಾಗ ದಿನ 5-6 ಸರಿ ಕಡೆ ತೆಗಿತಾರು. ಮತ್ತು ನಾವು ಆಳು ಹೆಚ್ಚಿದ್ರೂ ಅದು ಆಳು ಮೈ ಮಲಕತಿ. ಅದಕ್ಕೆ ಈ ಥರ ನಾವು ಮಾಡಿಕೊಂಡು ಅಂತಂತಂದ್ರೆ ನಮಗೆ ಅಲ್ಲಿನ ಸಮಸ್ಯೆನೂ ಕಡಿಮೆ ಆಕತಿ, ಮತ್ತು ನಮ್ಮ ತೋಟ ನಮ್ಮ ನೀರಾವರಿನೂ ಆಕತಿ.
ಅಂತ ನಾನು ನಿಮಗೆಲ್ಲರೂ ಹೇಳ್ತೇನೆ ಫ್ರೆಂಡ್ಸ್. ನೋಡಿರಿ ಅದನ್ನು ಅವ್ರು ಅಗದಿ ಅಷ್ಟು ಕೊಟ್ಟಾಗಿ ಮಾಡ್ಯಾರು. ಈ ಥರನಾಗಿ ನಾವು ಮಾಡೋಣ, ನೀವು ಮಾಡೋಣ. ಆಮೇಲೆ ನಮ್ಮ ರೈತಕಿಗೆ ಹಗರ ಆಗುವಂಥ ನಾವು ಈ ಪದ್ಧತಿಯನ್ನು ಹೊಸ ಏನು ಪದ್ಧತಿ ಇದಾವಲ್ಲ, ಈ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ನಮ್ಮ ವ್ಯವಸಾಯವನ್ನು ಮುಂದುವರಿಸೋಣ. ಈ ಥರ ಮಾಡೋದ್ರಿಂದ ಬೆಳೆಗೂ ಚಲೋ ಆಕೈತಿ. ಆಮೇಲೆ ನಮಗೆ ನೀರು ಹಾಸೋ ಲೇಬರ್ ಸಂಖ್ಯೆನೂ ಕಡಿಮೆ ಆಕೈತಿ. ಆಮೇಲೆ ನಮ್ಮ ಭೂಮಿಗೆ ಕಲ್ಕು ನೀರು ಆಯ್ತೈತಿ ಮತ್ತು ಇಳುವರಿ ಚಲೋ ಬರ್ತೈತಿ. ಈ ಥರನಾಗಿ ನಾವೆಲ್ಲರೂ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡು ನಮ್ಮ ಈ ವ್ಯವಸಾಯವನ್ನು ಮುಂದುವರಿಸೋಣ. ನೋಡ್ರಿ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಯಾರು. ಇದು ಒಂದು ಟ್ಯಾಂಕ ಫುಲ್ ನೀರು ತುಂಬಿತಂತಂದ್ರೆ ಇದು 2 ಎಕರೆ ಹೊಲಕ್ಕೆ ಹಾಕತ್ತಂತ ನನ್ನ ರೈತ ಬಾಂಧವರಿಗೆ. ಈ ಥರನಾಗಿ ನಾವು ಮಾಡಿದೆವು ಅಂತಂದ್ರೆ ರಾತ್ರಿ ಹೊಲಕ್ಕೆ ಬರೋ ಪ್ರಶ್ನೆಯೇ ಇಲ್ಲ. ನೋಡಿರಿ, ನಾನು ಮಾಡ್ತೇನೆ, ನೀವು ಈ ಥರ ಒಂದೊಂದು ಹೊಂಡ ಮಾಡಿರಿ ಮತ್ತು ನಮ್ಮ ನೀರಾವರಿಯನ್ನು ಮುಂದುವರಿಸೋಣ ಅಂತ ಹೇಳ್ಕ್ಯಾರ. ನನ್ನೆಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.